ನಾಗರಕೋಟೆಯಲ್ಲಿ ಕೋಟಾ ನೋಟು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಬೆನ್ನಲ್ಲೇ ಆರೋಪಿಗಳಿಗೆ ಕೋಟಾ ನೋಟು ಸಿಕ್ಕಿದ್ದು ಎಲ್ಲಿ ಗೊತ್ತಾ? ರೈಲಿನ ಟಾಯ್ಲೆಟ್ನಲ್ಲಿ ಕೋಟಾ ನೋಟು ಸಿಕ್ಕಿದ್ರ ಬಗ್ಗೆ ಅಕ್ಯೂಸ್ಡ್ಗಳು ಹೇಳ್ತಾ ಇದ್ದಾರೆ. ಚಲಾವಣೆಗೆ ಯತ್ನಿಸಿದಾಗ ಪೊಲೀಸರ ಅತಿಥಿ ಆಗ್ತಾರೆ ಆರೋಪಿಗಳು. ಪಶ್ಚಿಮ ಬಂಗಾಳ ಮೂಲದ ಸುಮನ್ ಮತ್ತು ಗುಲಾಲ್ ಸೇರಿ ಮೂವರನ್ನ ಬಂಧಿಸಲಾಗತ್ತೆ. ಮೂವರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಎಲ್ಲಿ ಸಿಕ್ತು, ಯಾರು ತಂದು ಕೊಟ್ಟರು, ಏನು ಬಿಸ್ನೆಸ್ಸು, ಮತ್ತೆ ಈ ಸಿಂಡಿಕೇಟ್ ಎಷ್ಟು ದೊಡ್ಡದು ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರು ಹೇಳಿದ್ದಂತಹ ವಿಚಾರಗಳೇ ಪೊಲೀಸರನ್ನ ಬೆರಗು ಮೂಡಿಸ್ತಾ ಇದೆ. ಕಾರಣ ಇವರೆಲ್ಲರೂ ಪಶ್ಚಿಮ ಬಂಗಾಳದಿಂದ ಈ ಕೋಟಾ ನೋಟನ್ನು ತಂದಿದ್ದಲ್ಲ, ಬದಲಾಗಿ ರೈಲಿನ ಟಾಯ್ಲೆಟ್ನಲ್ಲಿ ಅವ್ರಿಗೆ ಕೋಟಾ ನೋಟು ಸಿಕ್ತು ಅನ್ನೋದು ಅವ್ರ ಮಾತಾಗ್ತದೆ, ಅವ್ರ ವರ್ಷನ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಈಗ ಬಂತು ನೋಡಿ. ಟಾಯ್ಲೆಟ್ ರೂಮ್ನ ಸ್ಲ್ಯಾಬ್ ಮೇಲಿನ ಜಾಗದಲ್ಲಿ ನೋಟನ್ನು ಇಡಲಾಗಿತ್ತು ಅಂತ ಅಕ್ಯೂಸ್ಡ್ ಹೇಳ್ತಾ ಇದ್ದಾರೆ. ಈ ವೇಳೆ ಟಾಯ್ಲೆಟ್ಗೆ ಹೋದಂತಹ ಸುಮನ್ ಅನ್ನುವಂತಹ ಅಕ್ಯೂಸ್ ಏನಿದೆ ಆತ ನೋಟ್ಗಳನ್ನು ನೋಡ್ತಾನೆ. ಬಳಿಕ ಗುಲಾಮ್ನನ್ನ ಕರೆದುಕೊಂಡು ಸುಮನ್ ಬರ್ತಾನೆ. ಇಲ್ಲಿ ಕೋಟಾ ನೋಟ್ ಇದೆ ಬಾ ಅಂತ. ಪಶ್ಚಿಮ ಬಂಗಾಳದಿಂದ ಗುವಾಹಟಿ ಎಕ್ಸ್ಪ್ರೆಸ್ನಲ್ಲಿ ಆರೋಪಿಗಳು ಬರ್ತಾ ಇದ್ರು. ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಗಾರೆ ಕೆಲಸಕ್ಕೆ ಅಂತ ಇವರು ಬಂದಿದ್ರು. ಈ ಟೈಮ್ನಲ್ಲಿ ಟಾಯ್ಲೆಟ್ಗೆ ಹೋದಂತಹ ಸಂದರ್ಭದಲ್ಲಿ ಸ್ಲ್ಯಾಬ್ ಮೇಲೆ ಇದ್ದಂತಹ ನೋಟು ಅವರ ಗಮನಕ್ಕೆ ಬರುತ್ತೆ. ಆರಂಭಿಕ ಹಂತದಲ್ಲಿ ಅದು ಕೋಟಾ ನೋಟು ಅನ್ನೋದು ಗೊತ್ತಾಗುತ್ತೆ. ಅಷ್ಟಾದರೂ ಕೂಡ ಅದನ್ನು ಚಲಾವಣೆ ಮಾಡೋಕೆ ಯತ್ನಿಸ್ತಾರೆ. ಬ್ಯಾಗ್ನಲ್ಲಿ ಆಲ್ಮೋಸ್ಟ್ 1.5 ಲಕ್ಷವನ್ನು ಅವರು ತಗೊಂಡು ಬಂದಿದ್ರು. ಬೆಂಗಳೂರಿಗೆ ಬಂದು ಅಂಗಡಿಯೊಂದಕ್ಕೆ ಹಣ ಕೊಟ್ಟು ಅಕೌಂಟ್ಗೆ ಹಾಕಿಸ್ಕೊಳ್ಳೋದಕ್ಕೆ ಯತ್ನಿಸ್ತಾರೆ. ಆಗ ಹಣ ಎಣಿಸ್ಕೊಳ್ಬೇಕಾದ್ರೆ ಕುಮಾರ್ ಅನ್ನೋರಿಗೆ 70,000 ಕೊಟ್ಟು ಅಕೌಂಟಿಗೆ ಹಾಕೋದಕ್ಕೆ ಇಬ್ಬರು ಆರೋಪಿಗಳು ಹೇಳ್ತಾರೆ. ಕುಮಾರ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಕುಮಾರ್ ಎಂಬವ್ರಿಗೆ ಅಕೌಂಟ್ ನಂಬರನ್ನೆಲ್ಲ ಹೇಳ್ಬಿಟ್ಟು ಆತ ಹೋಗಿರ್ತಾನೆ. 500 ಮುಖಬೆಲೆಯ ನೋಟುಗಳನ್ನು ಆರೋಪಿಗಳು ಕೊಟ್ಟಿರ್ತಾರೆ. ಇವಿಷ್ಟು ಕೂಡ ನಮ್ಮದೇ ದುಡ್ಡು ಅಂತ. ಸೊ ಕುಮಾರ್ಗೆ ಡೌಟ್ ಬರ್ತಾ ಇದ್ದ ಹಾಗೆ ನೋಟುಗಳ ಸೀರಿಯಲ್ ನಂಬರನ್ನು ಚೆಕ್ ಮಾಡ್ತಾರೆ. ಮತ್ತು ಒರಿಜಿನಲ್ ಡೂಪ್ಲಿಕೇಟ್ ನೋಟ್ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ವೇಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡಿದಾಗ ಅವರಿಗೆ ಬಹುತೇಕ ಸೀರಿಯಲ್ ನಂಬರ್ಗಳಲ್ಲಿ ವ್ಯತ್ಯಾಸ ಮತ್ತು ಆ ನೋಟು ಒರಿಜಿನಲ್ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಕೂಡಲೇ ಎಚ್ಚೆತ್ತು ಪೊಲೀಸರಿಗೆ ದೂರು ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ, ಈ ಕೋಟಾ ನೋಟಿನ ಸಿಂಡಿಕೇಟ್ ಎಷ್ಟು ಆಳವಾಗಿ ಹಬ್ತಾ ಇದೆ ಅನ್ನೋದನ್ನ ಪೊಲೀಸರು ಶೀಘ್ರವೇ ಪತ್ತೆ ಹಚ್ಚಬೇಕು. ಯಾಕಂದ್ರೆ ಇದು ಭಾರತದ ಆರ್ಥಿಕತೆಗೆ ಕೊಡುವಂತಹ ಪೆಟ್ಟು ಅನ್ನುವಂತಹ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಸೊ ಇಲ್ಲಿ ತನಕ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ, ಟಾಯ್ಲೆಟ್ನಲ್ಲಿ ಸಿಕ್ತು ಅನ್ನುವಂತಹ ಹೇಳಿಕೆಗಳು ನಂಬೋದಕ್ಕೆ ಎಷ್ಟು ಅರ್ಹವಾಗಿದೆ ಅಂತ? ಮಮತಾ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಇಬ್ಬರು ಯುವಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಂಗಡಿಗೆ ಬಂದು ಈ ಕ್ಯಾಶನ್ನು ಕೊಟ್ಟು ಒಂದಷ್ಟು ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಕುಮಾರ್ ಅನ್ನೋರ ಅಂಗಡಿ ಅದು. ಅಲ್ಲಿ ಒಂದು 70,000 ರೂಪಾಯಿ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರ ನೋಟು ಎಣಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಆ ಸೀರಿಯಲ್ ನಂಬರ್ಗಳು ಒಂದೇ ರೀತಿ ಇರುತ್ತೆ. ಹೀಗಾಗಿ ಅನುಮಾನಗೊಂಡು ಪೊಲೀಸರಿಗೆ ಕರೆಯನ್ನು ಮಾಡ್ತಾರೆ. ಪೊಲೀಸರು ಬಂದು ಇವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ರೈಲ್ನಲ್ಲಿ ಸಿಕ್ತು ಅಂತ ಹೇಳ್ತಾರೆ. ಇವರು ಈ ಗುಲಾಲ್, ಸುಮನ್ ಮತ್ತು ಮತ್ತೊಬ್ಬಾತ, ಈ ಮೂರು ಕೂಡ ಪಶ್ಚಿಮ ಬಂಗಾಳ ಇವರು ಬೆಂಗಳೂರಿಗೆ ಗಾರೆ ಕೆಲಸಕ್ಕೆ ಅಂತೇಳಿ ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ರೈಲ್ನಲ್ಲಿ ಇವರಿಗೆ ದುಡ್ಡು ಸಿಕ್ಕಿದೆ. ಈ ಸುಮನ್ ಎಂಬಾತ ಏನು ಮಾಡ್ತಾನೆ, ಈ ರೈಲಿನ ಟಾಯ್ಲೆಟ್ ಏನಿದೆ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಆ ಟಾಯ್ಲೆಟ್ನ ಮೇಲ್ಭಾಗದಲ್ಲಿ ಈ ಕ್ಯಾಶ್ ಇರುತ್ತೆ, ಸುಮಾರು 1.5 ಲಕ್ಷ. ಇದೆಲ್ಲವೂ ಕೂಡ ನಕಲಿ ನೋಟ್ಗಳು, ಕೋಟಾ ನೋಟುಗಳು. ಇವುಗಳನ್ನು ಆತ ತನ್ನ ಫ್ರೆಂಡ್ನ ಕರ್ಕೊಂಬಂದು ತೋರಿಸ್ತಾರೆ, ಆ ದುಡ್ಡನ್ನು ತೆಗೆದುಕೊಂಡು ಬರ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಅಸಲಿ ನೋಟ್ ಇರ್ಬೋದು ಅನ್ನೋದು ಇವರ ಅನಿಸಿಕೆ. ಹೀಗಾಗಿಯೇ ಎಕ್ಸ್ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಇವ್ರು ಹೇಳ್ತಿರೋದು ಸತ್ಯವಾ ಇಲ್ವಾ ಅಂತೇಳಿ ಪೊಲೀಸರು ಕ್ರಾಸ್ ವೆರಿಫಿಕೇಷನನ್ನು ಮಾಡಿದಂತಹ ಸಂದರ್ಭದಲ್ಲಿ ಹೌದು ಇವ್ರಿಗೆ ರೈಲ್ನಲ್ಲಿ ಸಿಕ್ಕಿರೋದು ನಿಜ ಅನ್ನೋದು ಗೊತ್ತಾಗಿದೆ. ಯಾವುದಕ್ಕೂ ಇರಲಿ ಅಂತೇಳಿ ಈ 3 ಜನ ಆರೋಪಿಗಳನ್ನ ಪಶ್ಚಿಮ ಬಂಗಾಳದ ಇವರ ಮನೆಗೆ ಕರೆದೊಯ್ದು ಒಂದಷ್ಟು ಸ್ಪಾಟ್ ಮಾರ್ಚರ್ ಪ್ರಕ್ರಿಯೆಯನ್ನು ನಡೆಸಬೇಕು. ಅದ್ರ ಜೊತೆಗೆ ಈ ರೈಲಿನ ಬೋಗಿಯೊಳಗೆ ಹೇಗೆ ಬಂತು ಈ ಕೋಟಾ ನೋಟುಗಳು, ಯಾಕಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆಗೆ ಪೆಟ್ಟನ್ನು ನೀಡುತ್ತೆ. ಕೋಟಾ ನೋಟು ಈ ಮಟ್ಟಿಗೆ ಚಲಾವಣೆಯಾದರೆ ಅಸಲಿ ನೋಟುಗಳ ಕತೆ ಏನಾಗಬೇಕು, ಮತ್ತು ಕೆಲವರು ವಯಸ್ಸಾದಂಥವ್ರು ಮತ್ತು ಅದರ ಬಗ್ಗೆ ಅರಿವಿಲ್ದಂಥವ್ರು ಇದೇ ಅಸಲಿ ನೋಟು ಅನ್ನೋ ಮಟ್ಟಿಗೆ ಕೋಟಾ ನೋಟನ್ನು ಸ್ವೀಕಾರ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಇದೀಗ ಪಶ್ಚಿಮ ಬಂಗಾಳಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಮತ್ತು ಆ ಗುವಾಹಟಿ ಎಕ್ಸ್ಪ್ರೆಸ್ ರೈಲ್ ಏನಿತ್ತು ಅದಕ್ಕೆ ಅವತ್ತು ಇವರು ಆ ನೋಟ್ ಸಿಕ್ಕಿದಂತಹ ದಿನ ಯಾರ್ಯಾರು ಹತ್ಕೊಂಡಿದ್ರು, ಆ CCTVಗಳು ಇವೆಲ್ಲವನ್ನ ಕೂಡ ಒಂದಷ್ಟು ಪಡೆದುಕೊಂಡು ಪರಿಶೀಲನೆಯನ್ನು ಮಾಡೋದಕ್ಕೆ ಇದೀಗ ಪೊಲೀಸರು ಮುಂದಾಗಿರೋದು. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ.